ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅಯ್ಯೋ ಜುನೈದ್ ಬಾಯ್, ಕ್ಯಾ ಹುವಾ? ವೀಕ್ಷಕರೇ, ಇವ್ರು ಯಾರು ಗೊತ್ತಾಯ್ತಾ? ದೆಹಲಿ ಪ್ರತಿಭಟನೆಯಲ್ಲಿ ಕಲ್ಲು ಹೊಡೆಯೋದಕ್ಕೆ ಶಕ್ತಿ ಸಿಗೋಕೆ ಕಾರಣ ಇದೇ ಜುನೈದ್ ಬಾಯ್. ಇವ್ರು ಕೊಟ್ಟ ಬಿರಿಯಾನಿ, ಸಮೋಸ, ಬಾಳೆಹಣ್ಣು ತಿಂದೇ ಇದ್ದಿದ್ರೆ ಹೆಂಗ ಮಕ್ಕಳು ಕಲ್ಲು ಹೊಡೆಯೋದಕ್ಕೆ ಶಕ್ತಿ ಸಿಕ್ತಿತ್ತೇಳಿ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ವೀಕ್ಷಕರ, ಈ ಸಮಾಜದಲ್ಲಿ ಡಾಕ್ಟರ್ಗಳಿದ್ದಾರೆ, ಪ್ರೊಫೆಷನಲ್ ಇಂಜಿನಿಯರ್ಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ. ಆದರೆ ಯಾವತ್ತಾದರೂ ವೃತ್ತಿಪರವಾಗಿ ಪುಕ್ಷಟ್ಟೆ ಊಟ ಹಾಕೋರನ್ನು ನೋಡಿದೀರಾ? ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಂತಹ ಒಬ್ಬ ವ್ಯಕ್ತಿ ಈಗ ಇಡೀ ದೇಶದ ಗಮನ ಸೆಳೆದು ಬಿಟ್ಟಿದ್ದಾರೆ. ಅವರೇ ನಮ್ಮ ಜುನೈದ್ ಬಾಯ್. ಕೈಯಲ್ಲಿ ಡಜನ್ ಗಟ್ಟಲೆ ಬಾಳೆಹಣ್ಣುಗಳು, ಸಾವಿರಾರು ಜನರಿಗೆ ಬಿರಿಯಾನಿ, KFC ಬರ್ಗರು, ಜೊತೆಗೆ ಅಮೇರಿಕನ್ ಹಾಟ್ ಡಾಗ್ಗಳನ್ನು ಹಂಚ್ತಾ ಇದ್ದಂತಹ ಜುನೈದ್ ಬಾಯ್ ಆದ್ರೆ ಇವತ್ತು ಪಾಪ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ CJP ಅವರು 5 ಸ್ಟಾರ್ ಹೋಟ್ಲಲ್ಲಿ ಕುಣಿತಾ ಕುಪ್ಪಳಿಸ್ತಾ ಪಾರ್ಟಿ ಮಾಡ್ತಾ ಇದ್ದಾರೆ. ಆದರೆ ಜುನೈದ್ ಬಾಯಿ ಪೊಲೀಸರಿಂದ ತಪ್ಪಿಸ್ಕೊಂಡು ಓಡಾಡೋ ಹಾಗಾಗಿದೆ. ಅದರಲ್ಲೂ ಈ ಜುನೈದ್ ಬಾಯ್ ಹಿಂದೆ ಬಿದ್ದಿರೋದು UP ಪೊಲೀಸರು ಬೇರೆ. ಅಷ್ಟಕ್ಕೂ ದಿನಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜನರಿಗೆ ಊಟ ಹಾಕ್ತಿದ್ದ ಈ ಮಹಾನ್ ದಾನಿಯ ಅಸಲಿ ಮುಖ ಏನು? ಇವ್ರ ಮನೆಗೆ ಪೊಲೀಸರು ಒಂದು ವಿಶೇಷವಾದಂತಹ ಲವ್ ಲೆಟರ್ ಅಂದರೆ ನೋಟಿಸನ್ನು ಕಳಿಸಿದ್ದಾರೆ. ಆ ಲವ್ ಲೆಟರ್ನಲ್ಲಿ ಏನಿದೆ? ಜುನೈದ್ ಬಾಯ್ ಅವರ ಕೋಟಿ ಕೋಟಿ ಹಣದ ರಹಸ್ಯ ಏನು? ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಜುನೈದ್ ಬಾಯ್ ಈತ ಮೂಲತಃ ದೆಹಲಿಯ ಶಹದರಾದಲ್ಲಿ ಒಂದು ಪುಟ್ಟ ಮೊಬೈಲ್ ರಿಪೇರಿ ಅಂಗಡಿಯನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿ. ಪೊಲೀಸರ ತನಿಖೆ ಪ್ರಕಾರ ಇವರು ಅತ್ಯಂತ ಬಡತನ ಮತ್ತು ಕಷ್ಟದ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರೆ ವಿಚಿತ್ರ ಏನು ಗೊತ್ತಾ? ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಶುರುವಾದ ತಕ್ಷಣ ಈ ಸಾಮಾನ್ಯ ಮೊಬೈಲ್ ರಿಪೇರಿ ಮಾಡುವಂತಹ ವ್ಯಕ್ತಿ ಬಳಿ ಇದ್ದಕ್ಕಿದ್ದಂಗೆ ಕುಬೇರನ ಸಂಪತ್ತು ಬಂದಂಗೆ ಕಾಣ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ಪ್ರತಿಭಟನಾಕಾರರಿಗೆ ದಿನಕ್ಕೆ 3 ಹೊತ್ತು ಭರ್ಜರಿ ಊಟದ ವ್ಯವಸ್ಥೆ ಮಾಡ್ತಿದ್ದಂತಿತ್ತ. ಸುಮಾರು 25ರಿಂದ 30 ದಿನಗಳ ಕಾಲ ಇವರು ಸಾವಿರಾರು ಜನರಿಗೆ ಊಟ ಬಡಿಸಿದವರು. ಈಗ ವಿಷಯ ಏನಂದ್ರೆ, ಉತ್ತರ ಪ್ರದೇಶದ ಪೊಲೀಸರು ಮೀರತ್ನಲ್ಲಿರುವ ಜುನೈದ್ ಅವರ ತಂಗಿ ಮನೆಗೆ ಮತ್ತು ಅವರ ಸ್ವಂತ ಮನೆಗೆ ನೋಟಿಸನ್ನು ಕಳಿಸಿದ್ದಾರೆ. ಆ ಪತ್ರದಲ್ಲಿ ಪೊಲೀಸರು ಕೇಳಿರುವ ಪ್ರಶ್ನೆಗಳು ತುಂಬಾ ಮಜವಾಗಿದೆ ವೀಕ್ಷಕರೇ. ಆ ಪತ್ರದಲ್ಲಿ UP ಪೊಲೀಸರು ಬರೀತಾರೆ, ಬುಕಡ್ ಮಂಚ್ ಅಂತ, ಅಂದ್ರೆ ಹಸಿದವರ ವೇದಿಕೆ, ನಿಮ್ಮ ಊಟದ ಕಲೆಗೆ ನಾವು ಮನಸ್ಸೋತಿದ್ದೇವೆ ಅಂತ ವ್ಯಂಗ್ಯವಾಗಿ ಹೇಳ್ತಾರೆ. ಇದು UP ಪೊಲೀಸರು. ಜೊತೆಗೆ ಪೊಲೀಸರು ಈ ಕೆಳಗಿನ ಲೆಕ್ಕಾಚಾರಗಳನ್ನು ಕೂಡ ಜುನೈ ಮುಂದೆ ಇಟ್ಟಿದ್ದಾರೆ. ಜಂತರ್ ಮಂತರ್ನಲ್ಲಿ ದಿನಕ್ಕೆ 8ರಿಂದ 10,000 ಜನರಿಗೆ ಊಟ ಹಾಕ್ತಾ ಇದ್ದೀರಾ. ನಿಮ್ಮ ಮೆನುವಿನಲ್ಲಿ ಬಿರಿಯಾನಿ ಮಾತ್ರ ಅಲ್ಲದೆ ದುಬಾರಿ ಬೆಲೆಯ KFC ಬರ್ಗರು, ಜೊತೆಗೆ ಅಮೇರಿಕನ್ ಹಾಟ್ ಡಾಗ್ಗಳು ಕೂಡ ಇದ್ವು. ಪೊಲೀಸರ ಅಂದಾಜಿನ ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 500 ರೂಪಾಯಿ ಊಟದ ಖರ್ಚು ಅಂತ ಇಟ್ಕೊಂಡ್ರು 10,000 ಜನರಿಗೆ ದಿನಕ್ಕೆ ಸುಮಾರು 8ರಿಂದ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಹೀಗೆ 30 ದಿನಗಳ ಕಾಲ ಊಟ ಹಾಕಿಸಿದ್ರೆ ಅದರ ಒಟ್ಟು ಮೊತ್ತ ಸುಮಾರು 3ರಿಂದ 4 ಕೋಟಿ ರೂಪಾಯಿ ದಾಟುತ್ತೆ. ಈಗ ಪೊಲೀಸರ ಒಂದು ಸಿಂಪಲ್ ಕ್ವಶನ್ ಏನಂದ್ರೆ, ಶಹದರಾದಲ್ಲಿ ಒಂದು ಪುಟ್ಟ ಮೊಬೈಲ್ ಅಂಗಡಿ ಇಟ್ಕೊಂಡಿರುವಂತಹ ಜುನೈದ್ ಅವರಿಗೆ ಈ 4 ಕೋಟಿ ರೂಪಾಯಿ ಎಲ್ಲಿಂದ ಬಂತು? ಅವ್ರ ಕುಟುಂಬದವ್ರು ಹೇಳೋ ಪ್ರಕಾರ ಅವರ ಇಡೀ ವಂಶದಲ್ಲೇ ಯಾರೂ ಇಷ್ಟು ಹಣವನ್ನು ಒಟ್ಟಿಗೆ ನೋಡಿಲ್ವಂತೆ. ಹಾಗಾದ್ರೆ ಈ ಹಣವನ್ನ ನೀಡಿದ ಆ ರಹಸ್ಯ ದಾನಿ ಯಾರು? ಇದನ್ನೇ ಪೊಲೀಸರೀಗ ಜುನೈದ್ ಹತ್ರ ಕೇಳ್ತಾ ಇರೋದು. ಇನ್ನೊಂದು ವಿಷಯ ಏನು ಗೊತ್ತಾ? ಅಂದಹಾಗೆ ಈ ಜುನೈದನಲ್ಲ,
ಈತ ಕೇವಲ ಈ ಪ್ರತಿಭಟನೆಯಲ್ಲಿ ಮಾತ್ರ ಕಾಣಿಸ್ಕೊಂಡವನಲ್ಲ, ಈತ ಈ ಹಿಂದೆ ಕೂಡ ಇಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ. ಮೂಲಗಳ ಪ್ರಕಾರ ಜುನೈದ್ ಈ ಹಿಂದೆ ಶಾಹೀನ್ ಬಾಗ್ ಜೊತೆಗೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಪ್ರತಿಭಟನೆಯಲ್ಲೂ ಕೂಡ ಜನರಿಗೆ ಆಹಾರ ವಿತರಿಸುವ ಕೆಲಸವನ್ನು ಮಾಡಿದ್ದಾನೆ. ಈತ ಒಂಥರ ಅನ್ನದಾತ ಇದ್ದಂಗೆ ಕಲ್ಲು ಹೊಡೆಯೋರಿಗೆ. ಹೀಗೆ ಪ್ರೊಫೆಷ್ನಲ್ ಫೀಡರ್ ಆಗಿ ಕೆಲಸ ಮಾಡ್ತಿರೋ ಈತನ ಮೇಲೆ ಈಗ ತುಂಬ ಅನುಮಾನಗಳಂತೂ ಮೂಡ್ತಾ ಇದೆ. ಸೊ ಈ ಪ್ರಕರಣ ಕೇವಲ ತನಿಖೆಗೆ ಮಾತ್ರ ಸೀಮಿತ ಆಗಿಲ್ಲ, ಈಗ ಇದು ದೊಡ್ಡ ವಿವಾದವಾಗಿ ಬದಲಾಗಿದೆ. CJP ಸಂಘಟನೆಯನ್ನು ಜುನೈದ್ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದೆ, ಆದರೆ ಆತನ ಬೆಂಬಲಕ್ಕೆ ಮಾತ್ರ ಇನ್ನೂ ಬಂದೇ ಇಲ್ಲ. ಅವರ ಪ್ರಕಾರ ಜುನೈದ್ ಒಬ್ಬ ಸ್ವಯಂ ಸೇವಕ ಮತ್ತು ಹಸಿದವರಿಗೆ ಊಟ ನೀಡುವಂತಹ ಪುಣ್ಯದ ಕೆಲಸ ಮಾಡ್ತಿದ್ದಾನಂತೆ. ನಾವು ಎಂತೆಂಥದ್ದೋ ದಾನಿಗಳನ್ನು ನೋಡಿದ್ದೀವಪ್ಪ. 100 ಜನಕ್ಕೆ 200 ಜನಕ್ಕೆ 1000 ಜನಕ್ಕೆ ಊಟ ಹಾಕೋರನ್ನು ನೋಡಿದ್ದೀವಿ. ಆದರೆ ಕೋಟಿ ಲೆಕ್ಕದಲ್ಲಿ ಖರ್ಚು ಮಾಡಿ ಈ ಲೆವೆಲ್ಲಿಗೆ ಬಿರಿಯಾನಿ ತಿನ್ಸೋರನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ UP ಪೊಲೀಸರಿಗೆ ಹೆದರ್ಕೊಂಡು ಜುನೈದು ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾನೆ. ಯಾವುದ್ಯಾವುದೋ ಸೋಷಿಯಲ್ ಮೀಡಿಯಾಗಳ ಮುಂದೆ ಬಂದು ನಮ್ಮ ಕುಟುಂಬಕ್ಕೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ಕುಟುಂಬದವರನ್ನ ಕಾನೂನು ಬಾಹಿರವಾಗಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಜುನೈದ್ ಬೊಬ್ಬೆ ಹಾಕ್ತಾ ಇದ್ದಾನೆ. ಜುನೈದ್ ಅವರ ಕುಟುಂಬವನ್ನು ಬಿಡುಗಡೆ ಮಾಡದಿದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಾಗಿ CJP ಕೂಡ ಬೆದರಿಕೆ ಹಾಕ್ತಾ ಇದೆ. ವೀಕ್ಷಕರ, ಈಗ ದೊಡ್ಡ ಪ್ರಶ್ನೆ ಅಂದರೆ ಜುನೈದ್ ಬಾಯ್ ಎಲ್ಲಿದ್ದಾರೆ ಅಂತ. ಬಾಹುಬಲಿಯನ್ನ ಕಟ್ಟಪ್ಪ ಹಾಕೊಂಡ ಅನ್ನೋ ರಹಸ್ಯದಂಗೆ ಜುನೈದ್ ಅವರ ಪತ್ತೆಯು ಈಗ ನಿಗೂಢವಾಗಿ ಉಳ್ಕೊಂಡಿದೆ. ಪೊಲೀಸರು ನೋಟಿಸ್ ನೀಡಿದ ಮೇಲೆ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಕುಟುಂಬದವರು ಗಾಜಿಯಾಬಾದ್ ಮೂಲದವರಾಗಿದ್ದರು. ಪೊಲೀಸರು ಅವರ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಊಟ ಹಾಕೋದು ಖಂಡಿತವಾಗಿಯೂ ಒಂದು ಪುಣ್ಯದ ಕೆಲಸ. ಆದರೆ ಬಡತನದಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಹಿಂದೆ ಕೋಟಿ ಕೋಟಿ ರೂಪಾಯಿ ಹರಿದು ಬರೋದು ಮತ್ತು ಅದರ ಮೂಲ ತಿಳಿದೇ ಇರೋದು ಖಂಡಿತವಾಗಿಯೂ ಗಂಭೀರವಾದಂತಹ ವಿಷಯ. ಈ ಹಣದ ಹಿಂದೆ ವಿದೇಶಿ ಶಕ್ತಿ ಇದೆಯೇ ಅಥವಾ ಯಾವುದಾದ್ರೂ ದೊಡ್ಡ ಸಂಘಟನೆಯ ಕೈವಾಡ ಇದೆಯಾ? ಇದೆಲ್ಲ ಕೂಡ ಪೊಲೀಸರ ತನಿಖೆಯಿಂದ ಹೊರಗೆ ಬರಬೇಕಿದೆ. ಖಂಡಿತ ಯೋಗೇಜಿ ಪೊಲೀಸರು ಅಷ್ಟು ಸುಲಭಕ್ಕಂತೂ ಜುನೈದ್ ಬಾಯನ್ನು ಬಿಡೋದಿಲ್ಲ. ವೀಕ್ಷಕರ, ಜುನೈದ್ ಬಾಯ್ ಅವರ ಕತೆ ಕೇಳಿದ ಮೇಲೆ ನಿಮಗೇನಿಸ್ತು? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.